ವಿಚಾರಗಳಿಗೆ ಅವ್ರು ಮಾತಾಡಿ ಏನಕ್ಕೆ ಬೇಕು ಸಮಾವೇಶ. ಅಲ್ಲ ನಮ್ಮ ಪೊಲಿಟಿಕಲ್ ಪಾರ್ಟಿ ಇದು, ರಾಜಕಾರಣ ಇದು. ರಾಜಕಾರಣ ಅಂದ್ರೆ ನಮಗೂ ಜನರು ಇರುವಂತ ಒಂದು ಸಂಬಂಧ, ಜನರ ಭಾವನೆಗೆ ಅವರ ಜೊತೆಲಿ ನಾವು ಕೊಟ್ಕೊಳ್ಳುವಂತ ಕಾರ್ಯಕ್ರಮ. ನಾವು ನಮಗೂ ನೀವು ಇಷ್ಟೇ ಸಂಬಂಧ. ನೀವು ಭಾವನೆ ಮೇಲೆ ರಾಜಕಾರಣ ಮಾಡ್ತೀವಿ, ನಾವು ಬದುಕಿನ ಮೇಲೆ ರಾಜಕಾರಣ. ನಾವು ಬದುಕಿಗೋಸ್ಕರ ಇವತ್ತು ಜನರ ಬದುಕನ್ನ ಬದಲಾವಣೆ ಮಾಡೋತೀವಿ ಅಂತ ಆಶ್ವಾಸನೆ ಕೊಟ್ಟದ್ರಿಂದ ಈ 5 ಗ್ಯಾರಂಟಿಗಳಿಗೆ 56,000 ಕೋಟಿ ರೂಪಾಯಿಗಳನ್ನ ಕೊಟ್ಟು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಜ್ಯೋತಿ ಬೆಳೆಸಿ ಹೊಟ್ಟೆ ತುಂಬಿ ಆ ತಾಯಿ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಣಿಗೆ ಶಕ್ತಿ ಕೊಟ್ಟು ನೀನ್ ಎಲ್ಲಾರು ಹೋಗವ, ನೀನ್ ಮಾವನ ಮನೆಗಾರ ಹೋಗು, ನೀನ್ ದೇವಸ್ಥಾನಕ್ಕಾರ ಹೋಗು, ನೀನ್ ಯಾವ್ದಾರು ಮನೆಗೆ ಹೋಗು, ಎಲ್ಲಿ ಹೋಗಿ ನೀನು ಪ್ರವಾಸ ಮಾಡು, ತೀರ್ಥಯಾತ್ರೆ ಹೋಗು ಅಂತೇಳಿ ಕೊಟ್ಟಂತ ಶಕ್ತಿ ಇದೆಯಲ್ಲ, ಆ ಶಕ್ತಿ ಅವ್ರಿಗೆ ನೆನಪು ಮಾಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಿಂದ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡೋ ದೃಷ್ಟಿಯಿಂದನೇ ಇಂಥ ಸಮಾವೇಶಗಳನ್ನ ಎಲ್ಲ ಪಕ್ಷದವರು ಮಾಡ್ಕೊಂಡು ಬಂದಿದ್ದಾರೆ. ನೀವೆಂತಕ್ಕೆ ಪ್ರೈಮ್ ಮಿನಿಸ್ಟರ್ ಕರ್ಸ್ಬಿಟ್ಟು ಎಲ್ಲ ಕಡೆನೂ ಭಾಷಣ ಮಾಡಿಸಿದ್ರಿ? ನೀವ್ ಯಾಕೆ ನೀವು ಅಧಿಕಾರ ಇದ್ದಾಗ ಎಲ್ಲ ಕಡೆನೂ ದೊಡ್ಡ ದೊಡ್ಡ ಸಮಾವೇಶಗಳನ್ನ 5 ಕೋಟಿ 6 ಕೋಟಿ ಖರ್ಚು ಮಾಡ್ಬಿಟ್ಟು ಕಾರ್ಯಕ್ರಮ ಮಾಡಿದ್ರಿ? ಒಂದು ಕೆಂಪೇಗೌಡದಿಂದ ಇದನ್ನ ಮಾಡಿದ್ರು, 5 ಕೋಟಿನೋ 6 ಕೋಟಿನೋ 7 ಕೋಟಿನೋ ಖರ್ಚು ಮಾಡಿದ್ದಾರೆ. 106 ಕೋಟಿ ರೂಪಾಯಿ ಅದಕ್ಕೆ ಬಂಡವಾಳ ಹಾಕಿದ್ದಾರೆ. ಇರ್ಲಿ, ಏರ್ಪೋರ್ಟ್ ಅವರೇ ಮಾಡ್ತಿದ್ದ, ಅದು ಬೇರೆ ವಿಚಾರ, ನನಗೆ ಚರ್ಚೆ ಹೋಗಿಲ್ಲ. ಇಂಥ ಬೇಕಾದಷ್ಟೆಲ್ಲ ನೀವು ಕೂಡ ಚುನಾವಣೆ ಮುಂಚಿನ ಮಾಡ್ತಾ ಇದ್ದೀವಿ. ನಮ್ಗೆ ಇವತ್ತು ಚುನಾವಣೆ ಇಲ್ಲ, ಆದ್ರೂ ಕೂಡ ಜನರಿಗೆ ನಮ್ಮ ಏನಾದ್ರು ತಿಳುವಳಿಕೆ ಬೇಕಾದ್ರೆ, ನಾವೇನಾದ್ರು ತಪ್ಪು ಮಾಡ್ತಾ ಇದ್ರೆ ನಮ್ ಜನರಿಗೆ ಮುಟ್ಟಿದ್ಯಾ ಇಲ್ವಾ, ಇದನ್ನ ನಾವು ಗ್ಯಾರಂಟಿ ಸಮಿತಿಗಳು ಕೂಡ ನಾವು ಮಾಡಿದ್ದೇವೆ. ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಗಳಿಗೆ ಏನಾಗ್ಬೇಕು, ಏನ್ ವಿಚಾರ ಇದೆ, ಇನ್ನೇನಾದ್ರು ತಿಳ್ಕೊಳ್ಳೋದಿದ್ಯಾ, ಇನ್ನೇನಾದ್ರು ಸರಿ ಮಾಡೋದಿದ್ಯಾ, ಅದೆಲ್ಲ ಕೂಡ ಆ ಜವಾಬ್ದಾರಿಯನ್ನು ಕೂಡ ನಾವು ವಹಿಸಿದ್ದೇವೆ. ಈಗ ಸಣ್ಣ BPL ಕಾರ್ಡ್ ವಿಚಾರದಲ್ಲಿ ಬೇಕಾದಷ್ಟು ನಾವು ಕೆಲವರೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಬೇರೆ ಬೇರೆ ದೊಡ್ಡ ರೈತರುಗಳೆಲ್ಲ ತಗೊಳ್ತಾ ಇದ್ರು. ನಾವು ಅದನ್ನ ಸರಿ ಮಾಡ್ಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಗೆ ನಾರ್ಮ್ಸ್ ಕೊಟ್ಟಿದ್ದಾರೆ. ಆ ನಾರ್ಮ್ಸ್ ಪ್ರಕಾರ ನಾವು ಅದಕ್ಕೆ ಒಂದು ಗೈಡ್ಲೈನ್ಸ್ ಕೊಡ್ತಾ ಇದ್ದೀವಿ. ಅದಕ್ಕೆ ಏನ್ ದೊಡ್ಡ ಬಡವರ ಹೊಟ್ಟೆ ಮೇಲೆ ಕಲ್ಲು ಹೊಡೆದಿರ್ತೀರಿ ಅಂತ ಕೊಟ್ಟಿರೋದು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಸ್. ಆ ಪ್ರಕಾರ ನಾವು ಕೆಲಸ ಮಾಡ್ಬೇಕಾಗ್ತದೆ. ಎಲ್ಲಿ ಅನ್ಯಾಯ ಆಗಿದೆ ಅವ್ರಿಗೆಲ್ಲರೂ ಕೂಡ, ಯಾರು ಬಡವರು ಇದ್ದಾರೆ ಅವ್ರಿಗೆಲ್ಲ ಕೂಡ ನಾವು ಸರಿ ಮಾಡಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಹಿಂಗೆ ಇವತ್ತು ನಾವು ಈ ಸಂದರ್ಭದಲ್ಲಿ ಎಲ್ಲರ ಕಲ್ಯಾಣಕ್ಕೋಸ್ಕರ ಈ ಸರ್ಕಾರ ಬದ್ಧವಾಗಿದೆ. ಅದಕ್ಕೆ ಜನರಿಗೆ ಪ್ರತಿ ಜಿಲ್ಲೆಗೂ ಇಲ್ಲಿಗೆ ನಾವು ಇಲ್ಲಿ ಮುಗಿಸುದಿಲ್ಲ. ಯಾರ್ಯಾರೋ ಬೆಂಬಲ ಕೊಡ್ಬೋದು, ನೀವು ಬೆಂಬಲ ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಯಾರು ಅದಕ್ಕೆ ತಕರಾರು ಮಾಡಕ್ ಹೋಗಲ್ಲ. ಯಾರು ಬೇಕಾದ್ರೂ ಬೆಂಬಲ ಕೊಡ್ಬೋದು. ನಾವು ಮಾಡುವಂತ ಒಳ್ಳೆ ಕೆಲಸಕ್ಕೆ ನೀವು ಮಾಡಿ, ನಾವು ತಪ್ಪು ಮಾಡಿದ್ರೆ ಟೀಕೆ ಮಾಡಿ, ಟೀಕೆ ಮಾಡೋದು ನಾವು ತಿಳ್ಕೊಳ್ಳಕ್ಕೂ ಕೂಡ ನಾವು ತಯಾರಿದ್ದೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನಮ್ಮೆಲ್ಲಾ ನಾಯಕರುಗಳು ಕೂಡ ಇದ್ದಾರೆ. ಇನ್ನ ಹಳ್ಳಿಗೆ ಹೋಗಿ ಜನರನ್ನ ಕರ್ಕೊಂಡು ಬಂದು ಹೆಚ್ಚಿಗೆ ಸೇರಿಸಿ ನಾವೆಲ್ಲ ಸೇರಿ ನಮ್ಮ ಆಚಾರ ವಿಚಾರನ ನಾವು ತಿಳಿಸ್ಬೇಕಾಗ್ತದೆ. ಮಾಧ್ಯಮ ಸ್ನೇಹಿತರು ಕೂಡ, ನೀವು ಕೂಡ ನಮ್ಗೆ ಹೆಚ್ಚಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಸಮಾಧಾನ ಆಗದೆ ಇರ್ಬೋದು, ಅದು ಪರವಾಗಿಲ್ಲ. ನಮ್ಮಲ್ಲಿ 10 ಜನಕ್ಕೆ 4 ಜನ ನಮ್ಗೆ ನಮ್ಮ ಪರವಾಗಿ ಏನ್ ವಿಚಾರ ಇದೆ ಅಂದ್ರೆ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೇವೆ. ನೀವು ಟೀಕೆ ಮಾಡಿದಾಗ ನಾವು ತಿಳ್ಕೊಳ್ಳೋದು ಕೂಡ ನಾವು ಸಿದ್ಧವಾಗಿದ್ದೀವಿ. ಇದು ನಮ್ಮ ಪಕ್ಷದ ಒಂದು ಪದ್ಧತಿ. ಹಂಗೆ ಬಸವಣ್ಣವರ ಸಿದ್ಧಾಂತ, ನಮ್ಮ ಸಿದ್ಧಾಂತ, ಸಂವಿಧಾನ ಸಿದ್ಧಾಂತ ಇವೆಲ್ಲ ನಾವೆಲ್ಲ ಒಂದೇ. ಸರ್ವರಿಗೂ ಸಮಬಾಳು ಸಮಬಾಳು. ಅದಕ್ಕೆ ಕೆಲವು ಸ್ವಾಭಿಮಾನಿಗಳು ಅವರು ಪಕ್ಷಗಳಲ್ಲಿ ಗುರುತಿಸ್ಕೊಳ್ದೇ ಹೋದ್ರು ಕೂಡ ನಾವು ಮುಖ್ಯಮಂತ್ರಿಗಳ ಸರ್ಕಾರ ಜೊತೆಲಿ ಗುರುತಿಸ್ಕೊಳ್ಬೇಕು. ಸರ್ಕಾರ ಮಾಡುವಂತ ಒಳ್ಳೆ ಕೆಲಸಕ್ಕೆ ನಾವು ಕೂಡ ಶುಭ ಹಾರೈಸಬೇಕು ಅಂತೇಳಿ ಇವತ್ತು ನಮ್ಮ ಜೊತೆ ಅವರು ಸೇರಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲ ನಾನು ಅಭಿನಂದಿಸ್ತೇನೆ. ಇನ್ನು ಬೇರೆ ಏನೇ ವಿಚಾರ ಇದ್ರು ಕೂಡ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ. ಇದ್ರ ಜೊತೆಗೆ 100 ವರ್ಷ ಆಗಿದೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ. ಅದು ಈಗಾಗಲೇ 26ನೇ ತಾರೀಕು 27ನೇ ತಾರೀಕು ಡಿಸೆಂಬರ್ನಲ್ಲೂ ಕೂಡ ನಾವು ಅದಕ್ಕೆ ಕಾರ್ಯಕ್ರಮವನ್ನ ನಿರ್ವಹಿಸಿದ್ದೇವೆ. ಇವತ್ತು ಸಾಯಂಕಾಲ ಗಾಂಧಿ ಭವನದಲ್ಲಿ ಒಂದು ಸಭೆ ಕೂಡ ಇದೆ. ನಾನು ಈಗ ಅದನ್ನ ಡಿಬೇಟ್ ಮಾಡೋಕೆ ನಾನು ಹೋಗುದಿಲ್ಲ. ಸೊ ಇದು ಮುಖ್ಯವಾಗಿ ಇವತ್ತು ನಮ್ಮ ಸಮಾವೇಶ ಏನಿದೆ ಆ ಸಮಾವೇಶ ವಿಚಾರದಲ್ಲಿ ತಿಳಿಸಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡಗಳಿಗೆ ಉತ್ಸಾಹ ತುಂಬಲು ನಾನು ಇಲ್ಲಿ ಬಂದಿದ್ದೇನೆ. ಜೊತೆಗೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಆಗಿದೆ, ನನ್ನಿಂದ ಏನಾದ್ರು ಮಾರ್ಗದರ್ಶನ ಬೇಕಾ,
ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ಎಲ್ಲ ಕಣ್ಣಲ್ಲಿ ನನಗೆ ಏನು ಬೇಕು ನಾನು ನೋಡಿದ್ದೇನೆ. ನೋಡಾದ್ಮೇಲೆ ಇನ್ನೇನ್ ಕಿವಿಲಿ ಯಾರು ಏನೇ ಹೇಳಬೇಕು ನಾನು ಮಾರ್ಗದರ್ಶನ ಕೊಟ್ಬಿಟ್ಟು ಮುಂದಕ್ಕೆ ನಾನು 5ನೇ ತಾರೀಕು ಬೆಳಗ್ಗೆ ನಾನು ಮುಖ್ಯಮಂತ್ರಿಗಳು ಮತ್ತು ಅನೇಕ ನಮ್ಮ ನಾಯಕರುಗಳು ಎಲ್ಲ ಕೂಡ ಮಂತ್ರಿಗಳು ಎಲ್ಲ ಶಾಸಕರು ಎಲ್ಲರೂ ಕೂಡ ಬರ್ತಾರೆ. ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂತ ಕೆಲಸವನ್ನ ನಮ್ಮ ಪಕ್ಷ ಮತ್ತು ಸರ್ಕಾರ ಮತ್ತು ಸ್ವಾಭಿಮಾನಿಯ ಬಳಗ ಮಾಡ್ತದೆ ನಮ್ಮ ಮಾತನ್ನ ಹೇಳಿ ಇವತ್ತು ನಾನು ಮಾತು ತಿಳಿಸ್ತೇನೆ. ಏನಾದ್ರೆ ತಮ್ಮ ಏನು ಸಂದೇಶ ಅಂದ್ರೆ ಜನ ನಮ್ಮನ್ನ ನಂಬಿದ್ದಾರೆ, ನಮ್ಮ ನಂಬಿಕೆನ ನಾವು ಉಳಿಸ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ವಿ, ಕೊಟ್ಟ ಮಾತನ್ನ ನಾವು ಉಳಿಸ್ಕೊಳ್ತೀವಿ. ಇನ್ನ ಏನಾದ್ರು ಇದ್ರೂ ಕೂಡ ನಾವು ತಿಳ್ಕೊಂಡು ಹೋಗ್ತೀವಿ. ಏನು ಬಿಜೆಪಿಯವರು ಮತ್ತು ಜನತಾದಳದವರು ಏನು ಈ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನ ಮಾಡಿದ್ರು, ಇವತ್ತು ಕುಮಾರಸ್ವಾಮಿ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ನಾವು ಈ ಸರ್ಕಾರವನ್ನ ತೆಗೆಯಕ್ಕೆ ಬಿಜೆಪಿಗೆ ಬೆಂಬಲ ಕೊಡಬೇಕು ಅಂತ. ಆವತ್ತು ತಿರ್ಗಾ ದೇವೇಗೌಡರು ಹೇಳಿದ್ರು ಈ ಸರ್ಕಾರವನ್ನು ತೆಗಿಬೇಕು ಮೊದಲು ಅಂತ ಹೇಳಿದ್ರು. ಕುಮಾರಸ್ವಾಮಿ ಹೇಳ್ತಾ ಇದ್ರು 6 ತಿಂಗಳಲ್ಲಿ ಸರ್ಕಾರ ಹೊಂಟೋಗ್ತಿದೆ ಅಂತ. ಅದಕ್ಕೆ ಅವ್ರಿಗೆ ಉತ್ತರವನ್ನ ಜನ ಕೊಟ್ಟಿದ್ದಾರೆ. ನಾವು ಇಂಥ ವೇದಿಕೆಯಲ್ಲಿ ಅವ್ರಿಗೆ ಉತ್ತರವನ್ನ ಕೊಡ್ತೇವೆ. ನನಗೆ ಗೊತ್ತಿಲ್ಲ, ಅದು ನೀವು ಹೇಳ್ತಾ ಇದ್ದೀರಿ ಅಷ್ಟೇ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಒಂದೇ, ನಾವು ಕಾಂಗ್ರೆಸ್ ಪಾರ್ಟಿ, ನಾನೊಬ್ಬ ಅಧ್ಯಕ್ಷನಾಗಿದ್ದೇನೆ, ನನ್ನ ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದಾರೆ, ಬೇರೆ ಮಿನಿಸ್ಟರ್ಗಳು ಚರ್ಚೆ ಮಾಡಿದ್ದಾರೆ. ನಾನು ಮಾತಾಡಕ್ಕೆ ಮುಂಚಿತವಾಗಿ ಇಲ್ಲಿ ಯಾರು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ ಅವರೇನು ಸಂದೇಶ ಕೊಟ್ಟಿದ್ದಾರೆ. ಅದ್ರ ಮೇಲೆ ಮಿಕ್ಕಿ ಚರ್ಚೆ ಬೇಡ, ಬೇರೆ ವಿಚಾರ ಹೇಳಿ. ಅರ್ಜಿನ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಹಾಸನ, ಅಕ್ಕಪಕ್ಕ ಮಂಡ್ಯ ಇಲ್ಲಿ ಪಕ್ಕದಲ್ಲಿರೋರು ಅವ್ರು ಬರ್ತಾರೆ. ಹೇಳಿ, ಅದು ಲೆಕ್ಕ ಹಾಕಷ್ಟು ಶಕ್ತಿ ನನಗಿಲ್ಲ. ಜನ ನೋಡೋಣ ಯಾವ ರೀತಿ ಬರ್ತಾರೆ, ಯಾವ ರೀತಿ ಬೆಂಬಲ ಕೊಡ್ಬೇಕು. ನಮ್ಗೆ ಇಷ್ಟೆಲ್ಲ ತುಂಬುದು ಸಾಕಾಗಿದೆ. ತಯಾರಿ ಏನಿಲ್ಲ ನಮ್ಗೆ, ಯಾರು ಬೇಕಾದ್ರೂ ಬರ್ಬೋದು, ವಾಲಂಟಿಯರ್ಸ್ ಎಷ್ಟು ಬರ್ಬೋದು. 0 ಇಂದ ಹಿಡಿದು ಎಷ್ಟು ಲಕ್ಷ ಬೇಡ ಇವತ್ತು ಇಲ್ಲಿ ಮಾಡೋದಿಲ್ಲ. ಈಗ ನೆಕ್ಸ್ಟ್ ಬೇರೆ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ಆಗ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ಅದು ಬೇರೆ ಗೌರ್ಮೆಂಟ್ ಪ್ರೋಗ್ರಾಮ್ ಮಾಡ್ಕೊಂಡು ಬರ್ತೀವಿ. ಗೌರ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರೆ ನಾವು ಮಾಡ್ತೀವಿ. ಅದೆಲ್ಲ ಚರ್ಚೆ ಮಾಡ್ತೀವಿ ನಾವು. ಇಲ್ಲಲ್ಲ ಚರ್ಚೆ ಇಲ್ಲಲ್ಲ ನಾವು ಚರ್ಚೆ ಮಾಡ್ತೀವಿ ಅದನ್ನ, ಆಮೇಲೆ ಎಲ್ಲ ಹೇಳ್ತೀವಿ ಅದನ್ನ. ನಿಮ್ಮನ್ನ ಬಿಟ್ಟು ನಾವು ಬದುಕಾಯ್ತದ? ನಾನೇ ಒಂದೇ ಮಾತಾಡಿದ್ದೇನೆ, ಆಚಾರ ವಿಚಾರವನ್ನ ಪ್ರಚಾರ ಮಾಡುವಂತ ಕೆಲಸ ನಾವು ಮಾಡ್ಬೇಕು. ಹಾಸನದಿಂದ ಯಾಕೆ ಅಂತಂದ್ರೆ ನಮ್ಗಿರೋದು ಒಬ್ಬನೇ MLA ಇಲ್ಲಿ, ಆಯ್ತಾ? ಮಂಡ್ಯ 5-6 ಜನ ಗೆದ್ದವ್ರೆ, 1 ಸೀಟ್ ಬಿಟ್ರೆ KR ಪೇಟೆ ಬಿಟ್ರೆ. ಮೈಸೂರು ಅಲ್ಲೊಂದು 2 ಸೀಟ್ ಬಿಟ್ರೆ ಹಿಂಗೆಲ್ಲ ಗೆದ್ದವ್ರೆ. ಜಾಮನಗರ ಫುಲ್ ಗೆದ್ದವ್ರೆ, ಕೊಡಗು ಫುಲ್ ಗೆದ್ದವ್ರೆ. ಈಗ ರಾಮನಗರ ಒಂದು ಖಾಲಿ ಇತ್ತು, ಅದು ತುಂಬೋಯ್ತು. ಇನ್ನು ಈ ಭಾಗದಲ್ಲಿ ಇರುವಂತ ವಿಚಾರ. ಸೊ ಇಲ್ಲೂ ತುಂಬಿಸ್ಬೇಕಲ್ಲ ನಮ್ಮ ಮನೇನ, ಅದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಏನೇನಪ್ಪ ಈಗ ನೋಡಪ್ಪ, ಯಾವ 2 ಮೈತ್ರಿ ಇದೆಯೋ 3 ಮೈತ್ರಿ ಇದೆಯೋ ನನಗೆ ಗೊತ್ತಿಲ್ಲ. ಬಿಜೆಪಿ 2 ಪಾರ್ಟಿ ಇದೆ, JDS ಪಾರ್ಟಿ ಗೊತ್ತಿಲ್ಲ. ಆ ಮೈತ್ರಿಗೆ NDA, ನಮ್ಮ ಲೆಕ್ಕ ಅದು NDA ಜನ ಉತ್ತರ ಕೊಟ್ಟಿದ್ದಾರೆ. NDA ಅವರು ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಇದು ಲೇಟೆಸ್ಟ್. ಮುಂದಕ್ಕೆ ಬಂದ್ರೆ ಮುಂದಕ್ಕೆ ವಿಚಾರ ಮಾಡಿ. ಬಹಳ ಸಂತೋಷ, ಬರ್ಲಿ, ನಾನು ಸ್ವಾಗತ ಮಾಡಿ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ನೀವು ಕೂಡ ನಮ್ಮ ಪಾರ್ಟಿ ಸೇರ್ಬೇಕು ಅಂತ ನಿಮಗೂ ಸ್ವಾಗತ. ಎಲ್ಲಿ ಬರೋರನ್ನ ತಗೊಳ್ತೀವಿ. ನಮ್ದು ಮುಕ್ತವಾದಂತ ನಮ್ಮ ಆಹ್ವಾನ ಇದೆ, ನಮ್ಮ ಹೃದಯ ಓಪನ್ ಆಗಿದೆ.
ಅಭಿವೃದ್ಧಿ ವಿಚಾರ ಎಲ್ಲ ಈಗ ನಾನು ತುಮಕೂರಲ್ಲಿ ಮಾತಾಡ್ಕೊಂಡು ಬಂದಿದ್ದೀನಿ. ಇಲ್ಲೂ ಬಂದು ನಾನು 5ನೇ ತಾರೀಕು ಮಾತಾಡ್ತೀನಿ.